ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದ್ರ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 26ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಸುದ್ದಿಗಳ MCQ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವಿದ್ರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ @SPK ಕನ್ನಡ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ, ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಎಲ್ಲ ಲಿಂಕ್ಗಳು ಸಿಗುತ್ತೆ, ಹೋಗಿ ಜಾಯ್ನ್ ಆಗ್ಬೋದು. ನಾನು ಪ್ರತಿದಿನ ಪ್ರಚಲಿತ ವಿದ್ಯಮಾನಗಳನ್ನು ಆ ದಿನ ಬೆಳಿಗ್ಗೆ 6 ಗಂಟೆಗೆ ಅಪ್ಲೋಡ್ ಮಾಡ್ತೇನೆ ಮತ್ತು ಇದರ PDF ಅನ್ನು ಸಂಜೆ 6 ಗಂಟೆಗೆ ಅದೇ ದಿನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಪ್ರಚಲಿತ ವಿದ್ಯಮಾನಗಳು 2019 ಅನ್ನೋ ಪ್ಲೇಲಿಸ್ಟನ್ನು ನೀವು ಹೋಗಿ ಚೆಕ್ ಮಾಡಿದ್ರೆ ಕಳೆದಂಥ ಎಲ್ಲ ದಿನಗಳ ಪ್ರಚಲಿತ ವಿದ್ಯಮಾನಗಳನ್ನು ನೀವು ನೋಡ್ಬೋದು. ಹಾಗಿದ್ರೆ ಬನ್ನಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಶುರು ಮಾಡೋಣ. ಇತ್ತೀಚೆಗೆ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ನೇಮಕಗೊಂಡಿದ್ದ ಮಾಜಿ ಹಾಕಿ ತಂಡದ ನಾಯಕನ ಹೆಸರನ್ನು ತಿಳಿಸಿ. ಸರಿಯಾದ ಉತ್ತರ ಸರ್ದಾರ್ ಸಿಂಗ್, ಆಪ್ಷನ್ 1. ಯಾರಿವರು ಸರ್ದಾರ್ ಸಿಂಗ್ ಅಂತ ನೋಡೋದಾದ್ರೆ 13 ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಸದಸ್ಯರೊಂದಿಗೆ ಮಾಜಿ ಭಾರತದ ಹಾಕಿ ತಂಡದ ನಾಯಕರಾಗಿದ್ದಂಥ ಸರ್ದಾರ್ ಸಿಂಗ್ ಅವರ ಹೆಸರನ್ನು ಪರಿಗಣನೆ ಮಾಡಲಾಗಿದೆ. ಈ ನಿರ್ಧಾರವನ್ನು ಬ್ಯಾಂಕಾಕಲ್ಲಿ ನಡೆದ 38ನೇ ಸಾಮಾನ್ಯ ಸಭೆಯಲ್ಲಿ, ಯಾವುದು ಸಾಮಾನ್ಯ ಸಭೆ? ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾದ ಸಾಮಾನ್ಯ ಸಭೆ ಬ್ಯಾಂಕಾಕಲ್ಲಿ ನಡೀತು, 38ನೇ ಸಭೆ. ಅದರಲ್ಲಿ ಇವರ ಹೆಸರನ್ನು ಕೆಳಗಿನವುಗಳಲ್ಲಿ ಫಿಫಾದಿಂದ ನಿಷೇಧಕ್ಕೊಳಗಾದವರು ಯಾರು? ಸೊ ಆಪ್ಷನ್ಗಳನ್ನು ನೋಡ್ಕೊಳ್ಳಿ. ಸರಿಯಾದ ಉತ್ತರ ಲೂಯಿಸ್ ಚಿರಿಬೋಗಾ. ವಿಶ್ವ ಫುಟ್ಬಾಲ್ ಆಡಳಿತ ಮಂಡಳಿ ಫಿಫಾದ ಮಾಜಿ ಅಧ್ಯಕ್ಷರು, ಈಕ್ವೆಡಾರಿಯನ್ ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷರಾದಂತಹ ಲೂಯಿಸ್ ಚಿರಿಬೋಗಾ, 72 ವರ್ಷದ ವಯೋಮಾನ. ಇವರನ್ನ ಜೀವಮಾನ ನಿಷೇಧಕ್ಕೆ ಒಳಮಾಡಲಾಗಿದೆ. ಜೊತೆಗೆ 1.01 ದಶಲಕ್ಷ ದಂಡವನ್ನು ಕೂಡ ಅವರಿಗೆ ವಿಧಿಸಲಾಗಿದೆ. ಇತ್ತೀಚೆಗೆ ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟು ಇಂದ ಅಧಿಕೃತ ಇಂಗ್ಲಿಷ್ ಪದವೆಂದು ಯಾವ ಭಾರತೀಯ ಪದವನ್ನು ಗುರುತಿಸಲಾಗಿದೆ? ನನ್ನ ಕಳೆದ 2ನೇ ವಿಡಿಯೋವನ್ನು ಅಂದರೆ 24 ಅಥವಾ 23ನೇ ದಿನಾಂಕದ ವಿಡಿಯೋವನ್ನು ನೀವು ನೋಡಿದ್ರೆ ಸರಿಯಾದಂಥ ಉತ್ತರ ಮತ್ತು ಅದಕ್ಕೆ ವಿವರಣೆ ಸಿಗುತ್ತೆ. ಆಪ್ಷನ್ 4 ಚಡ್ಡಿಗಳು ಅನ್ನೋ ಪದವನ್ನು ಸೇರಿಸಿದ್ದಾರೆ. ಭಾರತದಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳಿಗೆ ಈ ಮೌಲ್ಯವನ್ನು ಯಾರು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಎಂಟೈನ್ ಫಿನ್ಟೆಕ್ ಇವರು ಪ್ರಾರಂಭ ಮಾಡಿದ್ದಾರೆ. ಒಂದು ಕೃತಿಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಕರಿತೀವಿ, ಮತ್ತು ಬ್ಲಾಕ್ ಸರಪಳಿ ಆಧಾರಿತ ತಂತ್ರಾಂಶ ಉತ್ಪನ್ನ ಸಂಸ್ಥೆ ಇಂಟೈನ್ ಫಿನ್ಟೆಕ್ 2019ರ ಅಂತ್ಯದ ವೇಳೆಗೆ ಈ ಮೌಲ್ಯ ಅನ್ನೋ ಒಂದು ಸ್ಥಾಪನೆ ಮಾಡುತ್ತೆ. ಇದು ಭಾರತದ ಬ್ಯಾಂಕಿಂಗ್ ಅಲ್ಲದೆ ಹಣಕಾಸು ಕಂಪನಿಗಳಿಗೆ ಸುರಕ್ಷಿತವಾಗಿ, ಪರಿಣಾಮಕಾರಿಯಾಗಿ ಮತ್ತು ವಿಶ್ವಾಸಾರ್ಹವಾಗಿ ಭದ್ರತಾ ವಹಿವಾಟನ್ನು ಒದಗಿಸ್ತಕ್ಕಂಥ ಒಂದು ಗುಪ್ತಚರ ಬ್ಲಾಕ್ ಚೈನ್ ಆಗಿ ಕೆಲಸ ಮಾಡುತ್ತೆ. ತರಗತಿ 10 ಮತ್ತು 12 ತರಗತಿಯ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಪಾಡ್ಕಾಸ್ಟ್ ಅನ್ನು ಅಪ್ಲೋಡ್ ಮಾಡಲು ಶಿಕ್ಷಾವಾಣಿ ಹೆಸರಿನ ಹೊಸ ಅಪ್ಲಿಕೇಶನ್ ಅನ್ನು ಯಾರು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಆಪ್ಷನ್ CBSE. ಶಿಕ್ಷಾವಾಣಿ ಎಂಬ ಹೆಸರಿನ ಒಂದು ಹೊಸ ಅಪ್ಲಿಕೇಶನ್ ಅನ್ನು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE ಅವರು ಪ್ರಾರಂಭ ಮಾಡಿದ್ದಾರೆ. ತರಗತಿ 10 ಮತ್ತು 12ನೇ ತರಗತಿಯ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಪಾಡ್ಕಾಸ್ಟ್ ಅನ್ನು ಸಕಾಲವಾಗಿ ಅಪ್ಲೋಡ್ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ. ಸಿಯೋಮಿ ಭಾರತದಲ್ಲಿ ಒಂದು UPI ಆಧಾರಿತ ಮೊಬೈಲ್ ಪಾವತಿಯ ಸೇವೆಯನ್ನು ಒಂದು ಬ್ಯಾಂಕ್ ಖಾತೆಯಿಂದ ಮತ್ತೊಂದು ಬ್ಯಾಂಕ್ ಖಾತೆಗೆ ಕಳುಹಿಸಲು ಪ್ರಾರಂಭಿಸಿದೆ. ಅದರ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ 1 MIPay ಅನ್ನೋ ಒಂದು ಆಪ್ಷನ್ನ ನೀಡಿದೆ. ಸಿಯೋಮಿ ಒಂದು ಪೇ ಖಾತೆಯಿಂದ ಇನ್ನೊಂದು ಖಾತೆಗೆ ಅಥವಾ UPI ಮೂಲಕ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡೋಕ್ಕೆ ಭಾರತದಲ್ಲಿ ಮೊಬೈಲ್ ಪಾವತಿ ಸೇವೆ ಆಧಾರಿತ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಕರಿತೀವಿ, ಅದರಲ್ಲಿ MiPay ಅನ್ನೋ ಒಂದು ಆಪ್ಷನನ್ನು ಈಗ ನೀಡಿದೆ. ಭಾರತದ MG ಮೋಟಾರ್ಸ್ನ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡ ಇಂಗ್ಲಿಷ್ ನಟನ ಹೆಸರೇನು? ಸರಿಯಾದ ಉತ್ತರ ಬೆಂಡಿಕ್ಟ್, ಆಪ್ಷನ್ 2. ಸುದೀನ್ ಧವಲಿಕರ್, ವಿಜಯ್ ಸರ್ದೇಸಾಯಿ ಇವರು ಭಾರತದ ಯಾವ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಇತ್ತೀಚೆಗೆ ನೇಮಕಗೊಂಡರು? ಸರಿಯಾದಂಥ ಉತ್ತರ ಗೋವಾ, ಆಪ್ಷನ್ 4. ಇತ್ತೀಚೆಗೆ ಮನೋಹರ್ ಪರಿಕರ್ ಅವರ ನಿಧನ ನಂತರ ಅಲ್ಲಿ ನೂತನವಾಗಿ ಒಬ್ಬರು ಮುಖ್ಯಮಂತ್ರಿಗಳು ಮತ್ತು ಇನ್ನಿಬ್ಬರು ಉಪಮುಖ್ಯಮಂತ್ರಿಗಳಾಗಿ ನೇಮಕ ಮಾಡಲಾಯಿತು. ಮುಖ್ಯಮಂತ್ರಿಗಳಾಗಿ ಪ್ರಮೋದ್ ಸಾವಂತ್ ಅವರು ನೇಮಕಗೊಂಡರು. ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇವರಿಬ್ಬರು ಕೂಡ ಉಪಮುಖ್ಯಮಂತ್ರಿಗಳಾಗಿ ನೇಮಕಗೊಂಡರು.
ಯಾವ ದೇಶವು ಅಮೆರಿಕ ಸಂಯುಕ್ತ ಸಂಸ್ಥಾನದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಯಾವುದಕ್ಕೆ ಅಂತ ನೋಡಿದ್ರೆ, ಅಮೆರಿಕದ ಹಡಗುಗಳು ಮತ್ತು ಯುದ್ಧ ನೌಕೆಗಳು ತನ್ನ ಬಂದರು ಹಾಗೂ ವಿಮಾನ ನಿಲ್ದಾಣಗಳ ಲಾಭವನ್ನು ಪಡೆಯೋಕ್ಕೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಯಾವ ದೇಶ ಅಮೆರಿಕ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದಂಥ ಉತ್ತರ ಆಪ್ಷನ್ 4, ಓಮನ್. ಇತ್ತೀಚೆಗೆ ಪುರುಷ ಆಟಗಾರರ ವರ್ಷದ ಆಟಗಾರ ಎಂಬ ಸರ್ ರಿಚರ್ಡ್ ಹ್ಯಾಂಡ್ಲಿ ಪುರಸ್ಕಾರವನ್ನು ಪಡೆದುಕೊಂಡವರು ಯಾರು? ಸರಿಯಾದ ಉತ್ತರ ಕೇನ್ ವಿಲಿಯಮ್ಸನ್. ನ್ಯೂಜಿಲೆಂಡ್ ತಂಡದ ನಾಯಕ ಹಾಗೂ ಆಟಗಾರ. ಕಿವೀಸ್ ತಂಡದ ನಾಯಕ ಮತ್ತು ಆಟಗಾರ ಕೇನ್ ವಿಲಿಯಮ್ಸನ್ ಅವರಿಗೆ ಮಾರ್ಚ್ 21ನೇ ತಾರೀಕು 2019ರಂದು ಸರ್ ರಿಚರ್ಡ್ ಹಾರ್ಟ್ಲೆ ಪುರಸ್ಕಾರ, ವರ್ಷದ ಅತ್ಯುತ್ತಮ ಆಟಗಾರ ಪುರಸ್ಕಾರವನ್ನು ಗುರುತಿಸಿ ನೀಡಲಾಗಿದೆ. ಒಟ್ಟು ಮದ್ಯ ನಿಷೇಧಕ್ಕಾಗಿ, ಅಂದರೆ ಟೋಟಲ್ ಬ್ಯಾನ್ ಅಂತ ನಾವು ಕರಿತೀವಿ, ಯಾವ ವಿಧಾನಸಭೆಯು ಬಿಲ್ಲನ್ನು ಜಾರಿಗೊಳಿಸಿತು? ಸರಿಯಾದಂಥ ಉತ್ತರ ಆಪ್ಷನ್ 1, ಮಿಜೋರಾಂ. ಮಿಜೋರಾಂ ವಿಧಾನಸಭೆಯು ಈಶಾನ್ಯ ರಾಜ್ಯದಲ್ಲಿ 4 ವರ್ಷಗಳ ನಂತರ ಮದ್ಯದ ಒಟ್ಟು ನಿಷೇಧವನ್ನು ಮರಳಿ ತರಲು ಮಸೂದೆಯನ್ನು ಜಾರಿಗೆ ತಂದಿದೆ. ಸಾಮಾನ್ಯ ಜನರ ಮದ್ಯ ತಯಾರಿಕೆ, ಆಮದು, ಮಾರಾಟ, ಬಳಕೆಯನ್ನು ನಿಷೇಧ ಮಾಡೋದಕ್ಕೆ ಈ ಒಂದು ಬಿಲ್ ಸಹಾಯಕಾರಿಯಾಗಿದೆ. ಫೋನ್ಪೇಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇತ್ತೀಚೆಗೆ ನೇಮಕಗೊಂಡಂಥವರು ಯಾರು? ಫೋನ್ಪೇ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಮೀರ್ ಖಾನ್ ಫೋನ್ಪೇಯ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ. ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವೇದಿಕೆ ಫೋನ್ಪೇ. ಇದಕ್ಕೆ ಬಾಲಿವುಡ್ನ ಸೂಪರ್ ಸ್ಟಾರ್ ಅಮೀರ್ ಖಾನ್ ಬ್ರ್ಯಾಂಡ್ ಅಂಬಾಸಿಡರ್. IPL 2019ಕ್ಕೆ ಅಧಿಕೃತವಾಗಿ ಸಹ ಪ್ರಾಯೋಜಕತ್ವವನ್ನು ಕೂಡ ಫೋನ್ಪೇ ಹೊಂದಿದೆ. ಡಿಜಿಟಲ್ ಪಾವತಿಗಳ ಪ್ರಯೋಜನಗಳ ಬಗ್ಗೆ ರಾಯಭಾರಿಯಿಂದ ಸಾಮೂಹಿಕ ಮನವಿಯನ್ನು ಮಾಡಿ ನೂತನ ಜಾಹೀರಾತುಗಳನ್ನು ಪ್ರಾರಂಭ ಮಾಡೋದು ಫೋನ್ಪೇ ಈ ಒಂದು ಅಗ್ರಿಮೆಂಟಲ್ಲಿ ಮಾಡಿಕೊಡುತ್ತೆ ಅಮೀರ್ ಖಾನ್ ಅವರ ಜೊತೆ. ಇದು ಭಾರತದಾದ್ಯಂತ ಡಿಜಿಟಲ್ ಪಾವತಿಗಳ ಪ್ರಯೋಜನಗಳ ಬಗ್ಗೆ ಇವರ ಅಂಬಾಸಿಡರ್ ಮೂಲಕ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡುತ್ತೆ. 64ನೇ ಫಿಲ್ಮ್ಫೇರ್ ಪುರಸ್ಕಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ನೀಡೋದಾದರೆ, ಪಟ್ಟಿಯನ್ನು ನೀವು ಇಲ್ಲಿ ನೋಡ್ಬೋದು. 64ನೇ ಫಿಲ್ಮ್ಫೇರ್ ಅವಾರ್ಡಲ್ಲಿ ರಣಬೀರ್ ಸಿಂಗ್ ಅವರಿಗೆ ಅತ್ಯುತ್ತಮ ನಟ ಪುರಸ್ಕಾರ ಸಂಜು ಚಿತ್ರಕ್ಕಾಗಿ, ಆಲಿಯಾ ಭಟ್ ಅತ್ಯುತ್ತಮ ನಟಿ ರಾಜಿ ಚಿತ್ರಕ್ಕಾಗಿ, ಅತ್ಯುತ್ತಮ ಚಲನಚಿತ್ರ ಆಗಿ ರಾಜಿ ಹೊರಹೊಮ್ಮಿದೆ. ಅದೇ ರೀತಿ ಅತ್ಯುತ್ತಮ ನಿರ್ದೇಶನ ರಾಜಿ ಚಿತ್ರ. ಇನ್ನುಳಿದಂಥ ಮಾಹಿತಿಯನ್ನು ನೀವು ಇಲ್ಲಿ ಓದ್ಕೋಬೋದು ಡೀಟೇಲ್ ಆಗಿ. ನವೀನ್ ಚಾವ್ಲಾ ಅವರ ನೂತನ ಪುಸ್ತಕ ಎವರಿ ವೋಟ್ ಕೌಂಟ್ಸ್, ಈ ಒಂದು ಪುಸ್ತಕವನ್ನು ಭಾರತದ ಮಾಜಿ ಉಪಾಧ್ಯಕ್ಷರು ಹಮೀದ್ ಅನ್ಸಾರಿ ಅವರು ಬಿಡುಗಡೆ ಮಾಡಿದ್ದಾರೆ. ಭಾರತದ ಮಾಜಿ ಮುಖ್ಯ ಚುನಾವಣಾ ಕಮಿಷನರ್ ಆಗಿದ್ದಂತಹ ನವೀನ್ ಚಾವ್ಲಾ ಅವರು ಬರೆದಿರುವ ಎವರಿ ವೋಟ್ ಕೌಂಟ್ಸ್ ಅನ್ನೋ ಪುಸ್ತಕವನ್ನು ಹಮೀದ್ ಅನ್ಸಾರಿ ಅವರು ದೆಹಲಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಪುಸ್ತಕಗಳ ಬಗ್ಗೆಯೂ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿರೋದ್ರಿಂದ ಇದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಚುನಾವಣಾ ಯಂತ್ರಗಳು ಭಾರತದಲ್ಲಿ ಹೇಗೆ ಕೆಲಸ ಮಾಡ್ತವೆ ಅನ್ನೋದರ ತತ್ಪರ್ಯ ಈ ಪುಸ್ತಕದಲ್ಲಿ ನೀವು ಕಾಣಬಹುದು. ಭಾರತವು ಬದಲಾವಣೆಯ ಸುವ್ಯವಸ್ಥೆ ಮೇಲೆ ಮತ್ತು ಅದರ ಸಂಸತ್ತಿನ ಚುನಾವಣೆಗಳೊಂದಿಗೆ ಬರುವ ಬಗ್ಗೆ ಈ ಪುಸ್ತಕದಲ್ಲಿ ವಿವರವನ್ನು ನೀಡ್ತಾರೆ. WEFನ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದಲ್ಲಿ ಭಾರತ 76ನೇ ಸ್ಥಾನವನ್ನು ಪಡ್ಕೊಂಡಿದೆ. ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ WEF ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಭಾರತ ಈ ವರ್ಷ 76ನೇ ಸ್ಥಾನವನ್ನು ಪಡೆದಿದೆ. ಇಂಧನ ಸುರಕ್ಷತೆ, ಪರಿಸರ ಸುಸ್ಥಿರತೆ ಹಾಗೂ ನಿಭಾಯಿಸುವಿಕೆಯೊಂದಿಗೆ ಪ್ರವೇಶವನ್ನು ಸಾಧಿಸೋದಕ್ಕೆ ಎಷ್ಟು ಸಮರ್ಥರು ಎಂಬುದರ ಕುರಿತು ಈ ಒಂದು ಸೂಚ್ಯಂಕ ನಿರ್ಧಾರ ಮಾಡಲಾಗುತ್ತೆ. ಜಿನಿವಾ ಮೂಲದ ವಿಶ್ವ ಆರ್ಥಿಕ ವೇದಿಕೆ ಸಂಗ್ರಹಿಸಿ ಈ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ. ಸ್ವೀಡನ್ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಶ್ವದ 12ನೇ ಬೃಹತ್ ವಿಮಾನ ನಿಲ್ದಾಣವಾಗಿ ಘೋಷಣೆಯಾಗಿದೆ. ರಾಷ್ಟ್ರೀಯ ರಾಜಧಾನಿಯಲ್ಲಿರತಕ್ಕಂಥ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಶ್ವದ 12ನೇ ಅತಿ ದೊಡ್ಡ ನಿಲ್ದಾಣವಾಗಿ ಹೊರಹೊಮ್ಮಿದೆ. 2018ರ ಪ್ರಾಥಮಿಕ ವಿಶ್ವ ವಿಮಾನ ಸಂಚಾರ ಶ್ರೇಯಾಂಕಗಳ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡಿರ್ತಕ್ಕಂಥ ಶ್ರೇಯಾಂಕಗಳ ಪಟ್ಟಿಯಲ್ಲಿ ಈ ಒಂದು ವಿವರ ನಿಮಗೆ ಸಿಗುತ್ತೆ. ಇನ್ನುಳಿದಂಥ ಮಾಹಿತಿಯನ್ನು ನೀವು ಇಲ್ಲಿ ಓದ್ಕೋಬೋದು. ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡ್ಬೋದು, ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಕೂಡ ಮಾಡ್ಬೋದು. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಿ. ಇನ್ನುಳಿದಂತೆ FDA SDA ಪರೀಕ್ಷಾ ತಯಾರಿಯ ವಿಡಿಯೋಗಳನ್ನು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀನಿ, ಅಲ್ಲೋಗಿ ಚೆಕ್ ಮಾಡಿ. ಇನ್ನುಳಿದಂತೆ RRBಯ NTPC ಪರೀಕ್ಷೆಗಳಿಗೆ ನೀವು ತಯಾರಿಯನ್ನು ನಡೆಸ್ತಿದ್ರೆ ನಮ್ಮ ಏಕಲವ್ಯ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅದರ ಸಿಲೆಬಸ್ ಮತ್ತು ಒಂದು ಕ್ವೆಶನ್ ಪೇಪರ್ನ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಅಲ್ಲಿ ಹೋಗಿ ನೀವು ನೋಡ್ಬೋದು. ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. RRCಗೆ ಸಂಬಂಧಪಟ್ಟ ಹಾಗೆ RRC 2019 ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ನ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಲೆವೆಲ್ 1 ಪೋಸ್ಟ್ಗಳು ಏನು ಕಾಲ್ ಮಾಡಿದ್ದಾರೆ ಆ ಪರೀಕ್ಷೆಗೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳು ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ.
ಪರೀಕ್ಷಾ ತಯಾರಿಯ ಪ್ರಾರಂಭಿಕ ಹಂತದಿಂದ ಹಿಡಿದು ಪರೀಕ್ಷೆ ಮುಗಿಯೋವರೆಗೂ ಎಲ್ಲ ಮಾಹಿತಿಗಳು ನಿಮಗೆ ಈ ಚಾನಲಲ್ಲಿ ಸಿಗುತ್ತೆ. RRCಗೆ ಸಂಬಂಧಪಟ್ಟ ಹಾಗೆ RRB NTPC ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಗಳು ನಮ್ಮ ಐಕಲವ್ಯ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಸೊ NTPC ಪರೀಕ್ಷೆ ತಯಾರಿ ಮಾಡೋರು ಆ ಚಾನಲ್ ಹೋಗಿ ಫಾಲೋ ಮಾಡಿ, RRC ಪರೀಕ್ಷೆಯನ್ನು ತಯಾರು ಮಾಡೋರು ಈ ಚಾನಲ್ನ ಫಾಲೋ ಅಪ್ ಮಾಡ್ಬೋದು. ಇನ್ನುಳಿದಂತೆ ನಮ್ಮ ಚಾನಲಲ್ಲಿ ಪ್ರತಿದಿನ ಪ್ರಚಲಿತ ವಿದ್ಯಮಾನಗಳ ಸಂಪೂರ್ಣ ಮಾಹಿತಿ ನಿಮಗೆ ಸಿಗ್ತಾ ಇರುತ್ತೆ, ಜೊತೆಗೆ ತಿಂಗಳ ಒಂದು ಪ್ರಚಲಿತ ವಿದ್ಯಮಾನಗಳು ಕೂಡ ಸಿಗ್ತಾ ಇರುತ್ತೆ. ಸೊ ಅದಕ್ಕಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.